ಶೈವ ಪಂಚಮಸಾಲಿಯ ಒಗ್ಗಟ್ಟಿನ ಆ ಸಂಕೇತ. ಪಂಚಮಸಾಲಿ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಎಫ್ಇ ಸುಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಫ್ಎಸ್ ಪಾಟೀಲ್ರು ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗಜೇಂದ್ರಗಡ ತಾಲೂಕಿನಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಮಾಜದ ಹರಿಹರ ಪೀಠದ ಸ್ವಾಮೀಜಿಗಳನ್ನ ವ್ಯವಸ್ಥಿತವಾಗಿ ನಮ್ಮ ಪ್ರವಾಸದ ಯಾತ್ರೆಯ ಒಂದು ರೂವಾರಿಗಳಾಗಿರುವಂಥ ದಿವಂಗತ ನಮ್ಮ ಭಾಗದ ಅತ್ಯಂತ ಒಳ್ಳೆಯ ಮೌಲ್ಯಾಧಾರಿತ ರಾಜಕಾರಣಿಗಳಾಗಿರುವಂಥ ದಿವಂಗತ ಚನ್ನು ಪಾಟೀಲ್ ಚಿರಂಜೀವಿ ಆಗಿರುವಂಥ ಉಮೇಶ್ ಚನ್ನು ಪಾಟೀಲ್ರು ಕೂಡ ನಾನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ಸ್ವಾಮೀಜಿಗಳಿಗೆ ಗೌರವ ಕೊಡುವಂಥ ಜಾಗ ಅಂದ್ರೇ ಭಾರತ. ಇಂಥ ಒಂದು ಇದ್ರೊಳಗೆ ನಮ್ಮ ಸಮುದಾಯದಿಂದ ಕೂಡ ಏನಪ್ಪ ಅಂದರೆ 2008ರಲ್ಲಿ ಪೀಠಗಳನ್ನು ರಚನೆ ಮಾಡಿರುವಂಥದ್ದು. ಅದರಲ್ಲಿ ಹರಿಹರದ ಜಗದ್ಗುರು ಪೀಠಾಧೀಶ್ವರರು ನಿಮ್ಮೂರಿಗೆ ಅಂತಂದರೆ ಇವತ್ತು ದಯಮಾಡಿಸಿದ್ದಾರೆ. ಭಾಳ ಪ್ರಮುಖವಾಗಿ ನಿಮ್ಮೂರಿಗೆ ಬಂದ ಕಾರಣ ಏನು ಅಂತಂದರೆ ನಮ್ಮ ಪಂಚಮಸಾಲಿಗಳಿಗೆ ಧಾರ್ಮಿಕವಾಗಿ 3 ಪೀಠಗಳದಾವೆ. ಒಂದು ಬಬಲೇಶ್ವರ, ಒಂದು ಕೂಡಲಸಂಗಮ ಮತ್ತು ಹರಿಹರ. ಇವತ್ತು ನಾನು ವಿನಂತಿ ಮಾಡ್ತೇನೆ, ಸಾವಿರಾರು ಮಠಗಳನ್ನು ನಾವು ಭಕ್ತಿಯಿಂದ ನಡ್ಕೊಂಡು ಬಂದಿರುವಂಥ ಉದಾಹರಣೆಗಳು ನಮ್ಮ ಸಮುದಾಯಗಳಿಗೆ ಇದೆ. ಇವತ್ತು ಹರಿಹರದೊಳಗೆ ಸಂಕ್ರಮಣ ದಿವಸ ಹರ ಜಾತ್ರೆಯನ್ನು ಮಾಡ್ತಾರೆ. ಪೂಜ್ಯರು ಪಟ್ಟಾಧ್ಯಕ್ಷ ವಹಿಸಿಕೊಂಡ ನಂತರ ಕಳೆದ 7 ವರ್ಷದಿಂದ ಅಲ್ಲಿ ಜಾತ್ರೆ ನಡೀತದೆ. ಈ ಜಾತ್ರೆಗೆ ಖುದ್ದಾಗಿ ನಿಮ್ಮೂರಿಗೆ ಹರಿಹರಕ್ಕೆ ಬರಲಿಕ್ಕೆ ಆಹ್ವಾನ ಕೊಡಲಿಕ್ಕೆ ಪೂಜ್ಯರು ಇಲ್ಲಿ ದಯಮಾಡಿಸಿದ್ದಾರೆ. ನಾವೆಲ್ಲರೂ ಸಮಾಜ ಸಂಘಟನೆ ಕುರಿತು ಈ ಊರಿನೊಳಗೆ ನಮ್ಮ ಸಮುದಾಯ ಒಂದು 75% ಇದೆ. ಉಳಿದ ಸಮುದಾಯದ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಬಂದಿರುವಂಥ ಸಮಾಜ. ನಾವು ಈ ಸಮಾಜವನ್ನು ಕಟ್ಟಿರೋದು ಯಾಕಂದ್ರೆ ಈ ನಿಡುಗುದೇ ಒಬ್ಬರ ಪಂಚಮಸಾಲರ IAS ಆಗಬೇಕು, DC ಆಗಬೇಕು, ತಹಸೀಲ್ದಾರ್ ಆಗಬೇಕು ಅನ್ನೋ ಆಲೋಚನೆ ಮಧ್ಯದಲ್ಲಿ ಕಟ್ಟಿ ಹೊರತಾಗಿ ಯಾರ ವಿರುದ್ಧ ಏನಪ್ಪ ಅಂದ್ರೆ ಬಡ್ದಾಡಕ್ಕೆ ಈ ಸಮಾಜ ಕಟ್ಟಿಲ್ಲ. ನಮ್ಮ ಸರ್ಕಾರದ ಸವಲತ್ತುಗಳನ್ನು ಪಡಿಬೇಕು, ಮಕ್ಕಳು ಒಳ್ಳೆ ಶಿಕ್ಷಣವಂತರಾಗಬೇಕು. ಈ ಸ್ಪರ್ಧಾತ್ಮಕ ಯುಗದೊಳಗೆ ನಮ್ಮ ಈ ಪೀಳಿಗೆ ಏನಿದೆ, ಈ ಮಗು ಏನೂ ಗೊತ್ತಿಲ್ಲ ಪಾಪ. ಇಂಥ ಮಗು ಇನ್ನೊಂದು 25 ವರ್ಷಕ್ಕೆ ಒಂದೊತ್ತು ಟಿಫಿನ್, 2 ಹೊತ್ತು ಊಟ ಹಾಕೊಳ್ಳೋಕ್ಕೆ ಬಟ್ಟೆ ಬೇರೆ ಇರ್ಲಿಕ್ಕೆ ಮನೇನೂ ಕೂಡ ಬೇಕಲ್ಲ. ನಾವೆಲ್ಲ ಕೃಷಿಕ ಮನೆತನದಲ್ಲಿ ಹುಟ್ಟಿರುವಂಥ ಬಂಧುಗಳು. ಹೀಗಾಗಿ ಇದಕ್ಕೊಂದು ಒಳ್ಳೆ ದಿಕ್ಕನ್ನು ಕೊಡಬೇಕಂತ ತಿಳ್ಕೊಂಡು ನಾನು ಕೂಡ ಇಲ್ಲೇ ಯಲಬುರ್ಗ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಇದ್ದೆ. 2 ವರ್ಷ ಮೊದಲೇ ನಾನು VRS ತಗೊಂಡು ಈ ಸಮಾಜ ರಾಜ್ಯಾಧ್ಯಕ್ಷ ಆಗಿ ಪೂಜ್ಯರ ಜೊತೆ ಇಡೀ ರಾಜ್ಯವನ್ನು ಏನಂತಂದ್ರೆ ಪ್ರವಾಸ ಮಾಡ್ತಾ ಇದ್ದೀವಿ. ಒಂದು ವಿನಂತಿ ಮಾಡ್ಕೊತೇನೆ, ತಾವೆಲ್ಲರೂ ಬೇರೆ ಬೇರೆ ಕಡೆ ಏನಂತಂದ್ರೆ ಹಾಳಿಕೆರೆ ಜಾತ್ರೆಗೆ ಕುಡಿದಾಗಲಿಂದ ಹೋಗಿವಿ. ಪ್ರತಿ ವರ್ಷನೂ ಹಾಳಿಕೆರೆ ಜಾತ್ರೆ ಮಾಡ್ತೀರಿ, ಹಾಗೆ ಕಾಲೇಶ್ವರ ಜಾತ್ರೆ ಮಾಡ್ತೀರಿ. ಅದ್ರ ಒಂದು ವಿನಂತಿ, ನಮ್ಮ ಪಂಚಮಸಾಲಿಗೆ ಮೀಸಲಿಟ್ಟಿರುವಂಥ ಒಂದು ಪೀಠ ಹರಿಹರದಲ್ಲಿ 50 ಕೋಟಿ ರೂಪಾಯಿ ರೊಕ್ಕದಲ್ಲಿ ಆ ಪೀಠವನ್ನು ಅದ್ಭುತವಾಗಿ ಕಟ್ಟಿದ್ದಾರೆ. ಸಾವಿರಾರು ಆಯುರ್ವೇದ ಗಿಡಗಳನ್ನು ನೆಟ್ಟಿದ್ದಾರೆ. 500 ಜನರಿಗೆ ಅಂತಂದ್ರೆ ವಸತಿ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಪ್ರತಿನಿತ್ಯ ದಾಸೋಹ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ ಇದೆ. ಇಂಥವುದೊಂದು ನೋಡಿ ಬರಕಾರ ನೀವು ನಿಡುಗುಂದೇರು ಹರಿಹರಕ್ಕ ಎಲ್ಲ ಹೆಣ್ಮಕ್ಳು, ಎಲ್ಲ ಯುವಕರು, ಹಿರಿಯರು ಎಲ್ಲರೂ ಏನಂದ್ರೆ ಬರಬೇಕಂತ ವಿನಂತಿ ಮಾಡಿ ಪೂಜ್ಯರ ಆಶೀರ್ವಚನೆ ಇರ್ತದೆ. ಇವತ್ತು ಇದು ನಿಮ್ಮದು 6ನೇ ಊರು. ನಾಳೆನೂ ಕೂಡ ರೋಣ ತಾಲೂಕಿನಲ್ಲಿ ಒಂದು 7 ಹಳ್ಳಿಗಳಿಗೆ ಪ್ರವಾಸ ಇದೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಬರ್ತಿರ್ತಾನೆ. ಹರಿಹರ ನೋಡ್ಲಾರ್ದವ್ರು ಎಷ್ಟು ಜನ ಇದ್ದೀರಿ? ಯಾರು ನೋಡಿ ಬಂದೇ ಇಲ್ಲ. ಓಕೆ, ನಾನು ಒಂದು ಮಾತು ಹೇಳ್ತೀನಿ. 14ನೇ ತಾರೀಕು ಮಕರ ಸಂಕ್ರಮಣ ಅಂತೀನಿ. ನಾವೆಲ್ಲರೂ ಹರಿಹರಕ್ಕೆ ಬರ್ತೀವಿ ಅಂತ ಹೇಳ್ಬಿಡ್ರಿ. ಹೇಳ್ತೀರಿ? 14ನೇ ತಾರೀಕು ಮಕರ ಸಂಕ್ರಾಂತಿಗೆ, 14ನೇ ತಾರೀಕು ಮಕರ ಸಂಕ್ರಾಂತಿಗೆ ದಯವಿಟ್ಟು ಬನ್ನಿ. ನಿಮ್ಗೆ ಸ್ವಾಗತ. ದೀರ್ಘವಾಗಿ ನಿಶ್ವಾಸವನ್ನು ಮಾಡಿ. ಉಸಿರು ತೆಗೆದುಕೊಂಡು ಓಂಕಾರ ಮಂತ್ರವನ್ನು ಉಚ್ಚರಿಸಿ. ನಿಧಾನವಾಗಿ ಕಂಗಳ ತೆರೆ. ಎಲ್ಲರಿಗೂ ಶರಣಾರ್ಥಿಗಳು.
ವಿಶೇಷ ಸ್ಥಾನ ಇದೆ. ಯಾಕೆ ವಿಶೇಷ ಅಂತಂದರೆ ಪಂಚಾಕ್ಷರಿ ಗವಾಯಿಗಳು ಮೊಟ್ಟ ಮೊದಲು ಸಂಗೀತ ಶಾಲೆಯನ್ನು ಶುರು ಮಾಡಿದ್ದು ಇದೇ ಸ್ಥಳದಲ್ಲಿ. ಪಂಚಾಕ್ಷರಿ ಮತ್ತು ಷಡಕ್ಷರಿ ಅಂತ ಇಬ್ರು ಅಂತಂದ್ರು, ಇಬ್ರು ಅಂಧರಿದ್ರು. ಪಂಚಾಕ್ಷರಿ ಆಂಗಲ್ ಕುಮಾರಸ್ವಾಮಿಗಳು ಊರು ತಿರುಗಾಡುವಾಗ ಈ ಎರಡು ಅನಾಥ ಹುಡುಗರು ಕಂಬಕ್ಕೆ ಕತ್ತಲ್ ಹೊಡ್ಕೊಂಡು ಹಾಡ ಆಡ್ತಿರ್ತಾರೆ. ಅದನ್ನು ನೋಡಿ ಅವರು ಕರ್ಕೊಂಡು ಹೋಗ್ತಾರೆ. ಅದು ಷಡಕ್ಷರಿ ತಿಳ್ಕೊಂತ ಪಂಚಾಕ್ಷರಿ ಉಳಿತಾರೆ. ಅಂತಹ ಪಂಚಾಕ್ಷರಿ ಗಾನ ಯೋಗಿಗಳು ಮೊಟ್ಟ ಮೊದಲು ಸಂಗೀತ ಶಾಲೆಯನ್ನು ಆರಂಭ ಮಾಡಿದಂಥ ಸ್ಥಳ ಎಲ್ಲ ನಿಡಗುಂದಿಕೊಪ್ಪ. ಅವರ ಇತಿಹಾಸದೊಳಗೆ, ಅವರ ಜೀವನ ಚರಿತ್ರೆಯೊಳಗೆ ಯಾವ ಊರು ಬಂದಿದ್ರು ನಿಡಗುಂದಿಕೊಪ್ಪ ಬರ್ತದೆ. ಅಂಥ ಪುಣ್ಯದ ಊರಿದು. ನಾವು ಎರಡನೇ ಬಾರಿಗೆ ಬಂದಿದ್ದೇವೆ ನಮ್ಮ ಊರಿಗೆ. ಬಂದ ಉದ್ದೇಶ ಈಗಾಗಲೇ ನಮ್ಮ ಸೋಮನಗೌಡರು ಹೇಳಿದ ಹಾಗೆಯೇ ನೀವೆಲ್ಲ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಗೆ ಹರಿಹರದಲ್ಲಿ ಹರ ಜಾತ್ರಾ ಮಹೋತ್ಸವ ಇದೆ. ಅದಕ್ಕೆ ಆಹ್ವಾನ ಕೊಡಲಿಕ್ಕೆ ಇದೇನೋ ಕಾರ್ಯಕ್ರಮ ಇದೆ ಅಂತ ಬಂದಿಲ್ಲ ನಾವು. ನಿಮ್ಮ ಊರಿಗೆ ಬಂದ ಉದ್ದೇಶ ಏನಪ್ಪ ಅಂತಂದ್ರೆ ಭಕ್ತರಿಗೆ ಆಹ್ವಾನ ಕೊಡಲಿಕ್ಕೆ ಬಂದಿರುವಂಥದ್ದು. ನೀವೆಲ್ಲ ಜನವರಿ 14ಕ್ಕೆ ನಮ್ಮ ಮಠಕ್ಕೆ ಬರಬೇಕು, ಮಠದಲ್ಲಿ ಬಂದು ಪ್ರಸಾದ ಮಾಡ್ರಿ ಅಂತ ಆಹ್ವಾನ ಕೊಡಕ್ಕೆ ನಾವು ಬಂದಿದ್ದೇವೆ. ಅದಕ್ಕೆ ತಾವೆಲ್ಲರೂ ಜನವರಿ 14 ಮಕರ ಸಂಕ್ರಾಂತಿ ಹರ ಜಾತ್ರೆ ಕಳೆದ 7 ವರ್ಷಗಳಿಂದ ಪ್ರತಿ ವರ್ಷ ನಾವೇನು ಮಾಡ್ತಾ ಇದ್ದೀವಿ, ಹರ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀವಿ. ಒಂದು ಕಡೆಗೆ ನಾವೆಲ್ಲ ಕೂಡಬೇಕು, ಪಂಚಮಸಾಲಿ ಸಮಾಜ ಕೂಡಬೇಕು. ಕರ್ನಾಟಕದಲ್ಲಿ ಬಹಳ ದೊಡ್ಡ ಸಮುದಾಯ. ಕರ್ನಾಟಕದಲ್ಲಿ ನೂರಾರು ಮಠ ಪೀಠಗಳನ್ನು ಕಟ್ಟಿರುವಂತಹ ಸಮುದಾಯ. ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅವ್ರಿಗೆ ಉದ್ಯೋಗ ಸಿಗಬೇಕು, ಧಾರ್ಮಿಕ ಸಂಸ್ಕಾರ ಕೊಡಬೇಕು ಅಂತೇಳಿ ಪೀಠ ಆರಂಭವಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹರಿಹರ ಮಠ ಎಷ್ಟು ಜನ ನೋಡಿದ್ರೆ ಒಬ್ಬರು ನೋಡಿಲ್ವಾ? ಅಲ್ಲೊಬ್ರು ನೋಡಿಲ್ಲ. ಯಾವಾಗ ಬಂದಿದ್ದೆ ಯಜಮಾನ್ರೆ ತಾವು? ನಾ ಭಿನ್ನ ಮಾಡಕ್ ಬಂದಿದ್ದೀವಿ. ಯಾವಾಗ? ಅಜ್ಜರ್ ಇದಕ್ಕೆ ಅಲ್ಲಿ ಪಟ್ಟಾಧಿಕಾರಿನ್ಯಾಗ ಭಿನ್ನ ಮಾಡಕ್ ಬಂದ್ವಿ. ಅವಾಗ ಎಷ್ಟು ವರ್ಷ ಆಯ್ತು ಈಗ? ಈಗಾಗಲೇ 6 ವರ್ಷ. ಸೊ 6-7 ವರ್ಷದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಅದಕ್ಕೆ ನೀವೆಲ್ಲರೂ ನಿಮ್ಮ ಮಠ, ನಿಮ್ಮ ಪೀಠ ಯಾವುದು? ಹರಿಹರದಲ್ಲಿರುವಂಥದ್ದು ಪಂಚಮಸಾಲಿ ಪೀಠ. ಆ ಭಾಗ ಜನ ಹರಪೀಠ ಅಂತಲೇ ಕರೀತಾರೆ. ಅದಕ್ಕೆ ಮೊನ್ನೆ ನಮ್ಮ ಉಮೇಶ್ ಪಾಟೀಲ್, ಚನ್ನು ಪಾಟೀಲ್ ಮಗ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಇವರೆಲ್ಲ ಸೇರ್ಕೊಂಡು ಮಠಕ್ಕೆ ಬಂದು ಬುದ್ಧಿ ಈಗಾಗಲೇ ಗದಗಿನ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡಿದ್ದೀರಿ, ಗ್ರಾಮ ದರ್ಶನ ಆಗಿದೆ, ರೋನ್ ಮತ್ತು ಗಜೇಂದ್ರಗಡ ಆಗಿಲ್ಲ, ಅದಕ್ಕೆ ತಾವು ಬರಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟದಕ್ಕೆ ಬೆಳಗ್ಗೆ 5 ಗಂಟೆಯಿಂದ ಶುರು ಮಾಡಿದ್ವಿ. ನಾವು ಮಠ ಕಟ್ಟಿದ್ದು ನಾವು 5 ಗಂಟೆ. ಎಷ್ಟಾಯ್ತು? 13.5 ತಾಸು ನಿರಂತರವಾಗಿ, ಯಾವುದೇ ನಾನ್ ಸ್ಟಾಪ್. ಆ ಊರಿನಲ್ಲಿ ಮಾತಾಡೋದು, ಈ ಊರಿನಲ್ಲಿ ಮಾತಾಡೋದು. ನಾವು ಬೆಳಗ್ಗೆಯಿಂದ ಇನ್ನೂ ತನಕ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಲಂಚ್ ಮಾಡಿಲ್ಲ, ಏನೂ ಇಲ್ಲ. ಅದಕ್ಕೆ ನೀವೆಲ್ಲರೂ ಹರ ಜಾತ್ರೆಗೆ ತಾವೆಲ್ಲ ಏನು ಬರಬೇಕು, ಎಲ್ಲ ಹರಿಹರ ಬರಬೇಕು. ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇದೆ, ಪ್ರಸಾದ ವ್ಯವಸ್ಥೆ ಇದೆ. ನಿಮ್ಮೂರ ಯಾವುದೇ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂತಂದರೆ ಅವ್ರ ಮಠಕ್ಕೆ ಕಳಿಸಿ ಅವ್ರಿಗೆ ಉತ್ತಮವಾದ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ನಮ್ಮದು. ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾರೆ. ನೀವು ಒಳ್ಳೆಯ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ. ಏನು ಕೊಡ್ತೀರೋ ಅನ್ನೋದಕ್ಕಿಂತನೂ ಒಳ್ಳೆಯ ಶಿಕ್ಷಣ ಕೊಡಬೇಕು. ಎರಡನೇದು ಒಳ್ಳೆಯ ಆರೋಗ್ಯ ಕೊಡಬೇಕು. ನಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ವಸ್ತುನೂ ಕಲುಷಿತ ಆಗಿದೆ. ಈ ಬಾಳೆಹಣ್ಣಿಗೆ ಇಂಜೆಕ್ಷನ್ ಮಾಡಕ್ಕೆ ಶುರು ಮಾಡಿ ನಾನು ಎಂತ ಕಾಲ ಒಂದಿಲ್ಲ, ಎಲ್ಲರಿಗೂ ಇಂಜೆಕ್ಷನ್. ಮನುಷ್ಯಗೆ ರೋಗ ಬಂದರೆ ಇಂಜೆಕ್ಷನ್ ಮಾಡೋದು ನಾವು ಕೇಳಿದ್ದೇವೆ. ಈ ಬಾಳೆಹಣ್ಣು ಹಣ್ಣಾಗಲಿ ಅಂತೇಳಿ ಅದಕ್ಕೆ ಪೌಡ್ರ್ ಹಾಕ್ತಾರೆ. ಅಂದರೆ ಇಂತಹ ಕಾಲಮಾನದಲ್ಲಿದೆ. ನಾವು ಏನು ತಿಂತೀವಿ ಎಲ್ಲವೂ ವಿಷ ಆಗಿಬಿಟ್ಟಾರೆ.
ನಾವು ಎಲ್ಲೇ ಹೋಗ್ಬೇಕಾದ್ರೆ ಏರಾಕ್ ಕೊಟ್ರೆ 10 ಬಾರಿ ಯೋಚನೆ ಮಾಡ್ತೀವಿ, ಒಂದ್ಸಲ ಒಳಗೆ ಹೋದ ಮತ್ತೆ ಬರಂಗಿಲ್ಲ ಹೊರಗಡೆ. ಅದಕ್ಕೆ ಒಳ್ಳೆ ಆಹಾರ ಸೇವನೆ ಮಾಡಿ, ಅದ ಔಷಧಿ. ಅದಕ್ಕೆ ನಮ್ಮ ಮಠದಲ್ಲಿ ನಿತ್ಯ ದಾಸೋಹ ಉಳ್ಕೊಳ್ಳೋ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಇದೆ. ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ. ಒಂದು ಆರೋಗ್ಯ ಕೊಡುವಂಥದ್ದು, ಜನರಿಗೆ ಆಧ್ಯಾತ್ಮಿಕ ಸತ್ಸಂಗ ಕೊಡುವಂಥದ್ದು ಆರಂಭ ಮಾಡಿದ್ದೇವೆ. ತಾವೆಲ್ಲರೂ ನಿಮಗೆ ಮನಸ್ಸು ಬೇಸರ ಆದರೆ ಅಲ್ಲಿ ಹೋಗೋದು ನಮ್ಮ ಮಠದಲ್ಲಿ ಬಂದು ಒಂದು ವಾರಗಳ ಕಾಲ ಇರ್ರಿ. ನಿಮ್ಮ ಮನಸ್ಸು ಬೇಸರ ಆಗತ್ತ, ಅಲ್ಲೆಲ್ಲಿ ಹೋಗಿ ನಮ್ಮ ಮಠದಲ್ಲಿ ಹೋಗಿ ಒಂದು ವಾರ ಅಲ್ಲಿ ಇಟ್ಕೊಂಡು ಒಂದು 3 ಜನನೋ 5 ಜನನೋ ನಿಮ್ಮ ಮಕ್ಕಳ ಜೊತೆಗೆ ಬಂದು ಮಠದಲ್ಲಿ ಕಾಲ ಕಳೆದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆರೋಗ್ಯದ ಸಲಹೆಗಳನ್ನು ಕೊಡುತ್ತಾ ನಿಮ್ಮೆಲ್ಲರಿಗೂ ಹಳೆಯನುವುದೋಣ, ಸೌಹಾರ್ದ ಬದುಕನ್ನು ಸಾರೋಣ. ನಮ್ಮ ಸಮಾಜಕ್ಕೆ ಸ್ವಾಭಿಮಾನದ ಬದುಕಿನ ಮಾರ್ಗವ ತೋರೋಣ. ನಮ್ಮ ಸಮಾಜಕ್ಕೆ ಸ್ವಾಭಿಮಾನದ ಬದುಕಿನ ಮಾರ್ಗವ ತೋರೋಣ. ಒಡೆದ ಮನಸ್ಸುಗಳ ಬಿರಿದ ಹೃದಯಗಳ ಒಂದುಗೂಡಿಸಿ ನಲಿಯೋಣ. ಒಡೆದ ಮನಸ್ಸುಗಳ ಬಿರಿದ ಹೃದಯಗಳ ಒಂದುಗೂಡಿಸಿ ನಲಿಯೋಣ. ಒಗ್ಗಟ್ಟಿನ ಬಲವನ್ನು ಸಾರೋಣ, ಒಗ್ಗಟ್ಟಿನ ಬಲವನ್ನು ಸಾರೋಣ. ಒಗ್ಗಟ್ಟಿನ ಬಲವನ್ನು ಸಾರೋಣ, ಒಗ್ಗಟ್ಟಿನ ಬಲವನ್ನು ಸಾರೋಣ. ಹಾರಲಿ ಎಲ್ಲರ ಮನಮನೆಯಲ್ಲಿ ಹರನಾಮಾಂಕಿತ ಬಾವುಟ. ನಮ್ಮ ಸಮಾಜದ ಬಡವರ ಬದುಕನ್ನು ಹಸನವ ಮಾಡಲು ದುಡಿಯೋಣ. ನಮ್ಮ ಸಮಾಜ